ಸರ್ಕಾರದ ಬಜೆಟ್ ಪ್ರಾರಂಭವಾಗುತ್ತೆ. ಕೊಪ್ಪಳ ಜಿಲ್ಲೆಗೆ ಏನೇನಾಗಬೇಕು, ಏನೇನು ಬಾಕಿ ಇದೆ ಕೆಲಸಗಳು? ಈ ಕೇಂದ್ರ ಸರ್ಕಾರದ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಭರವಸೆ ಮೂಡಿಸಿದ್ದಾರೆ. ನಮ್ಮ ಕೊಪ್ಪಳಕ್ಕೆ ಮುಖ್ಯವಾಗಿ ನಾವು ಈಗ ಅಂಜನಾದ್ರಿಗೆ ಅಭಿವೃದ್ಧಿಗಾಗಿ 500 ಕೋಟಿ ಕೊಡ್ತೀನಿ ಅಂತ ಹೇಳಿದರು ಹಿಂದಿನ ಬಜೆಟ್ನಲ್ಲಿ. ಅದನ್ನು ಶೀಘ್ರವಾಗಿ ಈ ವರ್ಷ ಅದನ್ನು ಪೂರೈಸಿ ನಾವು ಎಲ್ಲ ನಮ್ಮ ಅಂಜನಾದ್ರಿ ಅಭಿವೃದ್ಧಿಗೆ ಕೇಳ್ತಾ ಇದ್ದೀವಿ. ಒಂದನೇದ್ದು. ಎರಡನೇದ್ದು, ರೈಲ್ವೆ ಇಲಾಖೆಯಲ್ಲಿ ಅಮೂಲಾಗ್ರ ಬದಲಾವಣೆಗಾಗಿ ನಾವು ಬಯಸಿದ್ವಿ. ಅದೇ ರೀತಿ ಕೇಂದ್ರ ಸರ್ಕಾರನ ಯೋಜನೆಗಳನ್ನು ರೂಪಿಸಿದ್ದಾವೆ. ಆದಷ್ಟು ಬೇಗ ಅವು ಅನುಷ್ಠಾನಗೊಂಡು ಜನರಿಗೆ ಕಾರ್ಯಕ್ಕೆ ಅನುಕೂಲ ಆಗಲಿ ಅಂತ ಕೇಳ್ತೀನಿ. ಅದೇ ರೀತಿ ನಮ್ಮ ಅಂಜನಾದ್ರಿಂದ ಅಯೋಧ್ಯಕ್ಕೆ ಒಂದು ವಿಶೇಷವಾದ ರೈಲು ಬಿಡಬೇಕು. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ನಮ್ಗೆ ವಂದೇ ಭಾರತ ರೈಲು ನಮ್ಮ ಕೊಪ್ಪಳ ಜಿಲ್ಲೆ ಹಾದು ಹೋಗಬೇಕು ಅಂತ ನಾನು ಇವತ್ತಿನ ದಿವಸ ಬೇಡಿಕೆ ಇಡ್ತಾ ಇದ್ದೇನೆ. ಹಿಂದಿನ ಸರ್ಕಾರದಲ್ಲಿ ಏನು ಘೋಷಣೆ ಮಾಡಿದ್ರು ಅವು ಇನ್ನು ಬರೀ ಪತ್ರಿಕೆಯಲ್ಲಿ ಅಷ್ಟೇ ಮೀಸಲಾದವು, ಕಾರ್ಯಗತಕ್ಕೆ ಬರಲಿಲ್ಲ ಮೇಡಮ್. ಕಾರ್ಯಗತ ಆಗಲಿಕ್ಕೆ ಇನ್ನೂ ಒಂದಿಷ್ಟು ಅವಕ್ಕೊಂದಿಷ್ಟು ಆಂತರಿಕ ಏನಾದರೂ ತೊಂದರೆ ಇರಬಹುದು. ಅದು ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಈ ಸರಿ ಕೇಂದ್ರ ಸರ್ಕಾರ ಎಲ್ಲ ಯೋಜನೆಗಳನ್ನು ಪೂರೈಸಲಿ ಅಂತ ನಾನು ಕೇಳ್ಕೊತೀನಿ. ಮಾದಾ ಯೋಜನೆಗೆ 500 ಕೋಟಿ ರೂಪಾಯಿ ಕೊಡ್ತೀವಿ, ಒಂದು ವಿಶೇಷ ಪ್ಯಾಕೇಜ್ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೂ 1 ರೂಪಾಯಿ ಕೊಡಲಿಲ್ಲ. ಆದಷ್ಟು ಬೇಗ ಅದನ್ನು ನಾವು ಅವರಿಗೆ ಒತ್ತಾಯ ಮಾಡ್ತೀವಿ, ಅದನ್ನು ಮಾದಾ ಯೋಜನೆಯೂ ರೂಪುಗೊಳ್ಳಿ ಅಂತಂದು. ಈಗ ನಮ್ಮ ಕರ್ನಾಟಕದ ಟ್ಯಾಕ್ಸ್ಗಳು ಇದಕ್ಕೆ ಹೋಗುತ್ತೆ, ವಾಪಸ್ ನಮಗೆ ಕೊಡಬೇಕಾದ ಮಲತಾಯಿ ಧೋರಣೆ ಮಾಡ್ತಾರೆ. ಹೋಗಿ ಸ್ಟ್ರೈಕ್ ಮಾಡಿ ಅದು ಮಾಡಿ ಇದು ಮಾಡಿ ತರಬೇಕಾಗುತ್ತೆ. ಮಲ್ತಾಯಿ ಧೋರಣೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಆದ್ರೆ ನೋಡೋಣ, ಮಲ್ತಾಯಿ ಧೋರಣೆ ಮಾಡಬಾರ್ದು. ಇವು ನಾವು ರಾಜ್ಯದಿಂದ ನಮ್ಗೆ ಎಷ್ಟು ಬರಬೇಕು ಅಷ್ಟು ನಮಗೆ ಬರಲಿ ಅಂತ ನಾನು ಒತ್ತಾಯಪೂರ್ವಕವಾಗಿ ಕೇಳ್ತೀನಿ. ಈಗ ಇದರಿಂದ ರೈತರಿಗಾಗಿ ಏನು ಒಂದು ನಯ ಪೈಸೆನೂ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಲಿಲ್ಲ. ಅತಿವೃಷ್ಟಿ ಆಯಿತು, ಅನಾವೃಷ್ಟಿ ಆಯಿತು, ರೈತರು ಭಾಳ ತೊಂದರೆಯಲ್ಲಿದ್ದಾರೆ. ರೈತರು ತೊಂದರೆಯಲ್ಲಿ ಇದ್ದಾರೆ ಅಂತ ಅನ್ಬೋದಾದ್ರೆ ಸಕಾಲಕ್ಕಾಗಿ ರೈತರಿಗೆ ವಿಮಾ ಯೋಜನೆಗಳು ಬರ್ತಾ ಇವೆ. ಅದನ್ನೆಲ್ಲ ರೈತರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಆ ಒಂದು ಕಷ್ಟದಿಂದ ಪಾರಾಗಲಿ ಅಂತ ನಾನು ಕೇಳ್ತೀನಿ. ಈ ಕಂಪ್ನಿಗಳೇನಾಗ್ತಾವ್ರಿ ತುಂಬಿಸ್ಕೊಳ್ತಾರೆ, ಆ ಪರಿಹಾರನೇ ಕೊಡಲ್ಲ. ಕೇಂದ್ರ ಸರ್ಕಾರ ನಮಗೆ ದುಡ್ಡು ಬಂದಿಲ್ಲ, ಇದು ಮಾಡಿಲ್ಲ ಅಂತೇಳಿ ರೈತರು ಮೋಸ ಮಾಡ್ತಾರೆ. ಇವತ್ತು ತುಂಬೋದೇ ಬಿಟ್ಬಿಟ್ಟಿದ್ದಾರೆ. ಅಂಥ ಕಂಪನಿಗಳನ್ನು ನಾವು ಆದಷ್ಟು ಗುರುತಿಸಿ ನಾವು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಂಪ್ಲೇಂಟ್ ಮಾಡೋಣ. ಈಗ ಏನು ಮೋದಿ ಅವ್ರಿಗೆ ಏನು ಹೇಳುತ್ತೆ? ಮೋದಿಯವ್ರಿಗೆ ಇವಾಗ ಈ ಒಂದು ಮುಂದಿನ ಒಂದು ಬಜೆಟ್ನಲ್ಲಿ ಯಾವುದೇ ವರ್ಗದ ಜನರಿಗೂ ಎಲ್ಲ ವರ್ಗದ ಜನರಿಗೂ ಒಳ್ಳೆಯದಾಗಲಿ, ಎಲ್ಲ ಜನರಿಗೂ ಒಳ್ಳೆಯ ಉದ್ಯೋಗಗಳು, ಆಮೇಲೆ ಸಾರಿಗೆ, ಆಮೇಲೆ ಎಲ್ಲ ರೀತಿಯಿಂದ ಸಾರ್ವಜನಿಕವಾಗಿ ಏನೇನು ನಮ್ಗೆ ಅನುಕೂಲಗಳು ಬೇಕು ಅವಕ್ಕೆಲ್ಲವೂ ಶೀಘ್ರವಾಗಿ ಅವಕ್ಕೆಲ್ಲ ಒಂದು ರೂಪರೇಷೆ ಕೊಡಲಿ ಅಂತ ನಾನು ಕೇಳ್ತೀನಿ. ನನ್ನ ಹೆಸರು ಮಧುರಾಕರಣಂ, ಗೃಹಿಣಿ. ಏನು ಕರ್ನಾಟಕದಲ್ಲಿ ಏನೇನು ಆಗಬೇಕಾಗಿತ್ತು, ಏನಾಗಿಲ್ಲ, ಏನಾಗಬೇಕು? ಇಲ್ಲ, ಕೇಂದ್ರ ಸರ್ಕಾರದವರು ಈ ಹಿಂದೆ ಸಹ ಭಾಳಷ್ಟು ಯೋಜನೆ ಬಜೆಟಲ್ಲಿ ತೋರಿಸಿದರು ರಾಜ್ಯದ ಬಗ್ಗೆ. ವಿಶೇಷವಾಗಿ ಹೇಳಬೇಕಂತಂದರೆ ನಮ್ಮ ಅಂಜನಾದ್ರಿ ಬೆಟ್ಟ, ಅಂಜನಾದ್ರಿಯಿಂದ ಅಯೋಧ್ಯಕ್ಕೆ ನೇರ ರೈಲು ಬಿಡ್ತೀವಿ ಅಂತ ಹೇಳಿದರು. ಅದು ಇನ್ನೂವರೆಗೆ ಕಾರ್ಯರೂಪಕ್ಕೆ ಬಂದಿಲ್ಲ. ಆ ಯೋಜನೆ ಜಾರಿಗೊಳ್ಳಬೇಕು. ಮತ್ತು ಕರ್ನಾಟಕ ರಾಜ್ಯಕ್ಕೆ ಬಹಳಷ್ಟು ಅನುದಾನ ಇನ್ನೂ ಬೇಕಾಗಿದೆ. ಅವರು ಹೇಳಿದ ಪ್ರಕಾರ ಆ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದರೆ ನಮ್ಮ ರಾಜ್ಯಕ್ಕೆ ಇನ್ನಷ್ಟು ಅನುಕೂಲ ಆಗುತ್ತದೆ. ಒಟ್ಟಾರೆ ಅಭಿವೃದ್ಧಿ ವಿಷಯದಲ್ಲಿ ಪಕ್ಷ ಯಾವುದೇ ಇರಲಿ, ಸರ್ಕಾರ ಯಾವುದೇ ಇರಲಿ, ಎಲ್ಲರೂ ಜನರ ಅನುಕೂಲಕ್ಕಾಗಿ ಅಭಿವೃದ್ಧಿಗೋಸ್ಕರ ಅನುದಾನವನ್ನು ಬಿಡುಗಡೆ ಮಾಡಬೇಕು, ಕೆಲಸ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಕರ್ನಾಟಕ ರಾಜ್ಯದ ಒಬ್ಬ ಪತ್ರಿಕಾ ಪ್ರತಿನಿಧಿಯಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾಯಿದ್ದೇನೆ. ಈ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ತೋರಿಸ್ತಿದೆ. BJP ಸಂಸದರು ಯಾಕೆ ಕರ್ನಾಟಕನ ಮೋದಿ ಅವ್ರಿಗೆ ಅಡಾಯಿಟ್ಟಿದ್ದಾರೆ? ಇಲ್ಲ, ಮಲ್ತಾಯಿ ಧೋರಣೆ ತೋರ್ತಾ ಇಲ್ಲ ಅಂತ ನಾನು ಆ ವಿಷಯದಲ್ಲಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದರೆ ಅದು ತೋರಿಸಬಾರ್ದು ಅಂತ ಹೇಳ್ತೀನಿ. ಯಾಕೆಂದರೆ ರಾಜಕೀಯ ಮಾಡೋದು ಚುನಾವಣೆ ಸಂದರ್ಭದಲ್ಲಿ, ನಂತರ ಜನರ ಹಿತ ಬಯಸಿ ಕೆಲಸ ಮಾಡಬೇಕು. ಅದು ಪಕ್ಷ ಯಾವುದೇ ಇರಲಿ, ಸರ್ಕಾರ ಯಾವುದೇ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಸಾದಿಕ್ ಅಲಿ, ಪತ್ರಕರ್ತ, ಕೊಪ್ಪಳ.